ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಜಪಾ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಸೂರ್ಯ ಭಗವಂತರ ಕಟಕ ರಾಶಿ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಸೂರ್ಯ ಭಗವಂತರ ಕಟಕ ಮಾಸದ ಒಂದು ಪ್ರವೇಶ ಅಂದರೆ ಕಟಕ ರಾಶಿಯ ಪ್ರವೇಶ ಈ ಜುಲೈ 16ರ ರಾತ್ರಿ ಕಾಲದಲ್ಲಿ ಸುಮಾರು 11 ಗಂಟೆ 25 ನಿಮಿಷಕ್ಕೆ ರಾತ್ರಿ ಕಾಲದಲ್ಲಿ ಆಗುವಂಥದ್ದು. ಅಲ್ಲಿ ರಾಶಿ ಪರಿವರ್ತನೆಗೆ ಅನುಗುಣವಾಗಿ ಸೂರ್ಯ ಭಗವಾನರು ಪ್ರತಿ ತಿಂಗಳು ಒಂದು ರಾಶಿಯನ್ನು ಪಥವನ್ನು ಬದಲಿಸ್ತಾ ಇರ್ತಾರೆ. ಈ ಬಾರಿ ಅವರು ಅಲ್ಲಿ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಇದು ದಕ್ಷಿಣಾಯಣದ ಪರ್ವಕಾಲ ಎನಿಸಲ್ಪಡುತ್ತದೆ. 6 ತಿಂಗಳು ಉತ್ತರಾಯಣ ಮಕರ ಸಂಕ್ರಾಂತಿಯಿಂದ ಕರ್ಕಾಟಕ ಸಂಕ್ರಾಂತಿಯಿಂದ ಮುಂದಿನ 6 ತಿಂಗಳು ದಕ್ಷಿಣಾಯನ ಎಂದು ನಮ್ಮ ಚಾಂದ್ರಮಾನ ಪದ್ಧತಿಯಲ್ಲಿ ಕಾಲಗಣನೆಯಲ್ಲಿ ವಿಶೇಷವಾಗಿ ಅದು ಮಹತ್ವವನ್ನು ಪಡೆದಿದೆ. ಹಾಗಾಗಿ 16ನೇ ತಾರೀಕಂದು ರಾತ್ರಿ ಕಾಲದಲ್ಲಿ ಆಗುವ ಕಾರಣ ಅದರ ಸಂಕ್ರಮಣದ ಆಚರಣೆ ಅಂದರೆ ಕರ್ಕಾಟಕ ಸಂಕ್ರಾಂತಿ ಸಂಬಂಧಿತ ಆಚರಣೆಗಳನ್ನು 17ನೇ ತಾರೀಕು ಹಗಲಿನಲ್ಲಿ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ 16ರಂದು ರಾತ್ರಿ ಕಾಲದಲ್ಲಿ ಸೂರ್ಯ ಭಗವಂತರು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸ್ತಾರೆ. ಮುಂದೆ 1 ತಿಂಗಳ ಕಾಲ ಅಂದರೆ ಅಲ್ಲಿ ಆಗಸ್ಟ್ 16ರವರೆಗೂ ಅಲ್ಲಿ ಕರ್ಕಾಟಕ ರಾಶಿಯಲ್ಲೇ ಇದ್ದು ಕಟಕ ಮಾಸ ಆಚರಣೆ ಮಾಡುತ್ತದೆ. ಇದು ದಕ್ಷಿಣಾಯನದ ಒಂದು ಆರಂಭದ ಕಾಲ ಆಗಿರುವಂಥದ್ದು. ಇಲ್ಲಿ ಹಲವಾರು ಒಂದು ಜಾಗತಿಕ ಪ್ರಭಾವಗಳು ಸೂರ್ಯ ಭಗವಂತನಿಂದ ಜೊತೆಗೆ ಸೂರ್ಯನು ಇರತಕ್ಕಂಥ ರಾಶಿಯಲ್ಲಿ ಅಲ್ಲಿ ವಿಶೇಷವಾಗಿ ಗುರುವಿನ ಯುತಿ ಈ ಬಾರಿ ಸಿಗುತ್ತೆ. ಹಾಗಾಗಿ ರವಿ ಮತ್ತು ಗುರು ಸಂಗಮ ಈ ಬಾರಿ ಕಟಕ ರಾಶಿಯಲ್ಲಿ ಆಗುತ್ತೆ. ಇದೆಲ್ಲ ಅಪರೂಪಕ್ಕೆ ಆಗುವಂಥದ್ದು. ಅದರಲ್ಲೂ ಗುರು ಭಗವಾನರು ಅಲ್ಲಿ ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. ಆ ಉಚ್ಚ ಸ್ಥಾನದಲ್ಲಿ ವರ್ಗೋತ್ತಮವನ್ನು ಪಡೆದಂತಹ ರವಿ ಅಂದರೆ ಉತ್ತಮವಾದ ಒಂದು ಫಲವನ್ನು ನೀಡುವಂತಹ ರವಿ ಸೂರ್ಯನ ಒಂದು ಆಗಮನ ಜಗತ್ತಿಗೆ ಉತ್ತಮ ಫಲವನ್ನು ಖಂಡಿತ ಕೊಡುತ್ತೆ. ಯಾಕಂದರೆ ವಿಶೇಷವಾದ ಧಾರ್ಮಿಕವಾದ ಜಾಗೃತಿ, ಆಧ್ಯಾತ್ಮಿಕವಾದ ಜಾಗೃತಿ, ಶೈಕ್ಷಣಿಕ ಕ್ಷೇತ್ರ, ವಿದ್ಯಾ ಕ್ಷೇತ್ರಗಳ ಪ್ರಗತಿಯಾಗುವಂಥದ್ದು, ಜೊತೆಗೆ ಜನರಲ್ಲಿ ಸ್ವಲ್ಪ ಈ ಸಮಾಜಮುಖಿಯಾದ ಭಾವನೆಗಳು, ಸಮಾಜಕ್ಕೆ ಅನುಗುಣವಾಗಿ ನಡೆಯುವಂಥ ಒಂದು ಭಾವನೆಗಳು ಆಳುವವರಲ್ಲಿ ಅಥವಾ ಈ ಸರ್ಕಾರದ ವಿಶೇಷವಾದ ಅಧಿಕಾರಗಳಲ್ಲಿ ಅದರಲ್ಲಿ ವಿಶೇಷವಾದ ಜನ ಅನುಕೂಲವಾದಂಥ ವಿಶೇಷವಾದ ಕೆಲಸ ಕಾರ್ಯಗಳು, ಜನ ಉಪಕಾರಿಯಾದಂಥ ಕೆಲಸ ಕಾರ್ಯಗಳು, ಧರ್ಮಕ್ಕೆ ಸಮಾಜಕ್ಕೆ ಪೂರಕವಾದಂಥ ಕೆಲವು ಅಂಶಗಳು ಬರುವಂಥದ್ದು. ಇನ್ನು ವಿದ್ಯಾಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗಳು, ಹಲವಾರು ವಿಜ್ಞಾನದ ಆವಿಷ್ಕಾರ ಎಲ್ಲ ಈ ಒಂದು ಕಟಕ ಮಾಸದಲ್ಲಿ ಅಂದರೆ ಈ ಬಾರಿಯ ಕಟಕ ಮಾಸದಲ್ಲಿ ಆಗುವಂಥದ್ದು. ಯಾಕಂದರೆ ಗುರು ಯುತಿಯನ್ನು ಸೂರ್ಯ ಭಗವಂತರು ಕಟಕದಲ್ಲೇ ಪಡೆದಿರುವ ಕಾರಣ ಅಲ್ಲಿ ವಿಶೇಷವಾದ ಉತ್ತಮ ಫಲಗಳು ಜಗತ್ತಿಗೆ ಹೇಳಲ್ಪಟ್ಟಿವೆ. ಜೊತೆಗೆ ಉತ್ತಮವಾದ ಮಳೆ ಬೆಳೆಗಳು ಈ 1 ತಿಂಗಳಲ್ಲಿ ಆಗುತ್ತೆ. ಯಾಕಂದರೆ ಮಳೆಗಾಲದ ಮಳೆ ಆಗುವಂಥ ಪ್ರದೇಶಗಳಲ್ಲಿರ್ಬೋದು ಅಥವಾ ಮಳೆಯನ್ನು ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಥವಾ ನಿರೀಕ್ಷಿಸಿರ್ತಾರೆ ಅಂತಹ ಪ್ರದೇಶಗಳಲ್ಲಿ ಮಳೆ ಬರುವಂಥದ್ದು ಅಥವಾ ಬೆಳೆಗಳು ಚೆನ್ನಾಗಿ ಕೈಗೆ ಬರುವಂಥದ್ದು ಎಲ್ಲ ಆಗುತ್ತೆ. ಇನ್ನು ಇದಲ್ಲದೆ ಉದ್ಯಮ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ, ಕೃಷಿ ಸಂಬಂಧಿತವಾದ ಚಟುವಟಿಕೆಗಳು, ಕೃಷಿ ಉತ್ಪನ್ನಗಳು ಇವೆಲ್ಲವೂ ಸ್ವಲ್ಪ ಅಭಿವೃದ್ಧಿ ಆಗುವಂತಹ ಘಟನೆ ಈ ಒಂದು ಕಟಕ ಮಾಸದಲ್ಲಿ ಸೂರ್ಯ ಮತ್ತು ಗುರುವಿನ ಅನುಗ್ರಹದಿಂದ ಕರ್ಕಾಟಕ ಮಾಸದಲ್ಲಿ ಜರುಗುತ್ತೆ. ಇನ್ನು ಸರ್ಕಾರದ ಹಲವಾರು ನಿಯಮಗಳ ಸರಳೀಕರಣ ಅಂದರೆ ಇಷ್ಟು ದಿನ ಕೆಲವು ಬಿಗಿಯಾಗಿದ್ದ ಅಥವಾ ಕಠಿಣವಾಗಿದ್ದ ಕೆಲವು ನಿಯಮಗಳನ್ನು, ಕಾನೂನುಗಳನ್ನು ಸಡಿಲಿಸಿ ಜನರಿಗೆ ಸ್ವಲ್ಪ ಅನುಕೂಲತೆಗಳನ್ನು ಮಾಡಿಕೊಡುವಂಥ ಒಂದು ವಿಶಾಲ ಮನೋಭಾವ ಆಳುವವರಲ್ಲಿ ಬರುತ್ತೆ. ಆಳುವವರಲ್ಲಿ ವಿಶಾಲ ಮನೋಭಾವ ಕೆಲವೊಮ್ಮೆ ಬರುತ್ತೆ, ಕೆಲವೊಮ್ಮೆ ಬರೋದಿಲ್ಲ. ಕೆಲವೊಮ್ಮೆ ಸಂಕುಚಿತ ಭಾವದಿಂದ ಅವರು ತಮ್ಮ ಒಂದು ಸ್ವಾರ್ಥಕ್ಕೆ ಅನುಗುಣವಂತಂದರೆ ಈಗ ಯಾವುದೋ ಒಂದು ರೀತಿಯಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಅಲ್ಲಿ ಜಾಗೃತರಾಗಿ ಜನರಿಗೆ ಅನುಗುಣವಾದಂಥ ಕೆಲವು ನಿರ್ಧಾರಗಳನ್ನು, ನಿಯಮಗಳನ್ನು ಸಡಿಲಿಸುವಂಥದ್ದು ಇತ್ಯಾದಿ ಉತ್ತಮ ಫಲಗಳು ಜಗತ್ತಿಗೆ ಹೇಳಲ್ಪಟ್ಟಿವೆ. ಹಾಗಾಗಿ ಅಲ್ಲಿ ಪರಿಸರದ ಮೇಲೂ, ಶೈಕ್ಷಣಿಕ ಕ್ಷೇತ್ರದ ಮೇಲೂ, ಆಧ್ಯಾತ್ಮಿಕ ಮೇಲೂ, ಧರ್ಮದ ಮೇಲೂ, ರಾಜಕೀಯದ ಮೇಲೂ ಈ ರವಿ ಮತ್ತು ಗುರು ಯುತಿ ಮಹತ್ವದಾಗಿದೆ, ಅತ್ಯಂತ ಮಹತ್ವದಾಗಿರುತ್ತೆ. ಇದು 12 ವರ್ಷಕ್ಕೊಮ್ಮೆ ಸಾಧ್ಯತೆ ಇರುತ್ತೆ. ಅಂದರೆ ರವಿ ಮತ್ತು ಗುರುವಿನ ಯುತಿ 1 ವರ್ಷಕ್ಕೊಮ್ಮೆ ಆಗೇ ಆಗುತ್ತೆ. ಯಾವುದೇ ರಾಶಿಯಲ್ಲಿದ್ದರೂ ಗುರು ಅಲ್ಲಿ ಅಥವಾ ರವಿ ಪ್ರವೇಶ ಆಗುತ್ತೆ. ರವಿ ತಿಂಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡ್ತಾನೆ, ಗುರು ಅಲ್ಲಿ 12 ವರ್ಷಕ್ಕೊಮ್ಮೆ ರಾಶಿ ಪರಿವರ್ತನೆ ಮಾಡುವಂಥದ್ದು, ಆ ರಾಶಿ ಚಕ್ರವನ್ನು ಪೂರೈಸುವಂಥದ್ದು. ಹಾಗಾಗಿ ಅಲ್ಲಿ ಕಟಕದಲ್ಲಿ ಈ ಬಾರಿ 12 ವರ್ಷಗಳ ಬಳಿಕ ಸೂರ್ಯ ಮತ್ತು ಗುರುವಿನ ಯುತಿ ಉಚ್ಚ ಸ್ಥಾನದ ಗುರುವಿನ ಜೊತೆಗೆ ಆಗುವ ಕಾರಣ
ಅನೇಕ ರೀತಿಯ ಉತ್ತಮ ಫಲಗಳನ್ನು ಜಗತ್ತು ಕಾಣುವಂಥ ಸಾಧ್ಯತೆ ಇರುತ್ತೆ. ಅಥವಾ ಶಾಂತಿ, ಸಮಾಧಾನ, ಜೊತೆಗೆ ಜನರಲ್ಲಿ ಧರ್ಮ ಜಾಗೃತಿ, ಸಮಾಜಮುಖಿಯಾದ ವಿಶೇಷವಾದ ಅನೇಕರಾದ ಕೆಲಸ ಕಾರ್ಯಗಳು ಇವೆಲ್ಲ ಮೂಡಿ ಬರುವಂತಹದ್ದಿರುತ್ತೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು, ವಿದ್ಯಾಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಅಪೇಕ್ಷೆಗಳು ಅವರೆಲ್ಲರಿಗೂ ಉತ್ತಮವಾದ ಫಲಗಳು ಸಹ ಆ ಗುರು ಅನುಗ್ರಹದಿಂದ, ಸೂರ್ಯ ಅನುಗ್ರಹದಿಂದ ಈ ಕಟಕ ಮಾಸದಲ್ಲಿ ಆಗಲಿವೆ. ಜುಲೈ 16ರಿಂದ ಆಗಸ್ಟ್ 16 ಅವಧಿಯಲ್ಲಿ ಇವೆಲ್ಲವೂ ಸಾಮಾನ್ಯ ಫಲವನ್ನು ನಿರೀಕ್ಷೆ ಮಾಡಿದಾಯಿತು. ಇನ್ನು ರಾಶಿಗಳ ಮೇಲೆ ಸೂರ್ಯನ ಪ್ರಭಾವ ಹೇಗಿರುತ್ತೆ ಅನ್ನೋಣ. ಆಗಲೇ ಗುರುವಿನ ಪ್ರವೇಶದ ಫಲವನ್ನು ನೀವು ಈಗಿನ ಜೂನ್ ತಿಂಗಳಲ್ಲಿ ವೀಕ್ಷಿಸಿದ್ದೀರಾ. ಇದೀಗ ಪ್ರತ್ಯೇಕ ಕೇವಲ ಗುರುವಿನ ಅಲ್ಲದೆ ಇದು ರವಿಯ ಫಲ ಮಾತ್ರದಲ್ಲಿ ಹೇಳಲ್ಪಡುತ್ತದೆ. ಹಾಗಾಗಿ ಇಲ್ಲಿ ಕೇವಲ ಸೂರ್ಯನ ಫಲ ಅಷ್ಟೇ ನೀವು ಅನ್ವಯ ಮಾಡಿಕೊಳ್ಬೇಕು. ಯಾಕಂದರೆ ಕೆಲವೊಂದು ರಾಶಿಗೆ ಗುರು ಅನುಕೂಲ ಇರುತ್ತೆ, ಸೂರ್ಯ ಅನುಕೂಲ ಇರುತ್ತೆ. ಕೆಲವರಿಗೆ ಸೂರ್ಯ ಅನುಕೂಲ ಇದ್ದರೆ ಗುರು ಇರೋದಿಲ್ಲ, ಅಥವಾ ಕೆಲವೊಬ್ಬರಿಗೆ ಬೇರೆ ಬೇರೆ ಕಾಲದಲ್ಲಿ ಶುಕ್ರ, ಬುಧ ಇತ್ಯಾದಿ ಗ್ರಹಗಳು ಉತ್ತಮವಾಗಿರುತ್ತೆ. ಹಾಗಾಗಿ ಇದನ್ನು ನೀವು ಸಮಗ್ರವಾಗಿ ಅನ್ವಯಿಸ್ಕೊಳ್ಬಾರ್ದು. ಕೇವಲ ಸೂರ್ಯನ ಪ್ರಭಾವ ಅಷ್ಟೇ ಇಲ್ಲಿ ಹೇಳಲ್ಪಡುವಂಥದ್ದು. ನಿಮ್ಮ ರಾಶಿಗೆ ಸೂರ್ಯನ ಪ್ರಭಾವ ಹೇಗೆ, ಒಳ್ಳೆಯದ ಕೆಟ್ಟದ ಅನ್ನೋದು ಅಷ್ಟನ್ನು ಇಲ್ಲಿ ವಿಶ್ಲೇಷಣೆ ಮಾಡಲಾಗುತ್ತೆ. ಉದಾಹರಣೆಗೆ ಈಗ ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ನೇ ಮನೆಯಲ್ಲಿರುವ ಕಾರಣ ಸೂರ್ಯನಿಂದ ನಿಮಗೆ ಉತ್ತಮ ಫಲದ ನಿರೀಕ್ಷೆ ಮಾಡುವಂತಿಲ್ಲ. ಆದರೆ ಸಾರ್ವಜನಿಕವಾಗಿ ಆಗುವಂಥ ಉತ್ತಮ ಪ್ರಭಾವಗಳು ನಿಮ್ಮ ಮೇಲೆ ಆಗೇ ಆಗುತ್ತೆ, ಅದರ ಬಗ್ಗೆ ಚಿಂತೆಯನ್ನು ಬೇಕಾಗಿಲ್ಲ. ಆದರೆ ವೈಯಕ್ತಿಕವಾಗಿ ಹೇಳುವಾಗ, ರಾಶಿಯ ಮೇಲೆ ಹೇಳುವಾಗ ಅಲ್ಲಿ ರಾಶಿಯ ಅನುಗುಣವಾಗಿ ನಿಮಗೆ ವಿಶೇಷವಾಗಿ ವೈರತ್ವಗಳು ಅಥವಾ ಕ್ರೋಧ, ಸಿಟ್ಟು, ಅಹಂಕಾರಗಳು ಹೆಚ್ಚಳಾಗುವಂಥದ್ದು, ಅಥವಾ ಪರಸ್ಪರಲ್ಲಿ ವಿರೋಧ ಭಾವನೆಗಳು ಮೂಡುವಂಥದ್ದು, ತಂದೆ ಮಕ್ಕಳ ಮಧ್ಯೆ ಕಲಹ, ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ ಇವೆಲ್ಲ ಬರುವಂಥದ್ದು. ಜೊತೆಗೆ ನಿಮಗೆ ಅವಮಾನಕರವಾದ ಘಟನೆ, ಅನೇಕ ರೀತಿಯ ಮನಸ್ಸಿಗೆ ಚಿಂತೆಯ ಒತ್ತಡ ಆಗುವಂತಹ ಘಟನೆಗಳು, ಭಯ ಮೂಡುವಂತಹ ಘಟನೆಗಳು, ಜೊತೆಗೆ ಅನೇಕ ರೀತಿಯ ನಿಮ್ಮ ಕೆಲಸ ಕಾರ್ಯಗಳ ಅಡೆತಡೆ, ವಿಘ್ನಗಳೆಲ್ಲ ಬರುವಂತಹ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ಒಂದು ಮೇಷರಾಶಿಯವರಿಗೆ ಈ ಸೂರ್ಯನ ಪ್ರಭಾವ ಅಷ್ಟೇನೂ ಉತ್ತಮವಾಗಿಲ್ಲ. ನಿಮಗೆ ನೀವು ತನು ಮನ ಧನದ ಎಚ್ಚರಿಕೆ ಇರಬೇಕು. ಜೊತೆಗೆ ಮಾತು ನಡವಳಿಕೆ, ವಿಶೇಷವಾಗಿ ಮಾತು ನಡವಳಿಕೆ, ಅನಾವಶ್ಯಕವಾಗಿ ಮಾತಾಡುವಂಥದ್ದು, ಅನಾವಶ್ಯಕವಾಗಿ ವಾಗ್ವಾದ ಕಲಹ ಮಾಡುವಂಥದ್ದು, ಅಥವಾ ಅಪರಿಚಿತರಲ್ಲಿ ಏನಾದರೂ ನೀವು ವಿಶೇಷವಾದ ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡಲಿಕ್ಕೆ ಹೋಗುವಂಥದ್ದು, ಇದೆಲ್ಲ ಒಳ್ಳೆಯದಲ್ಲ. ಅದೇ ರೀತಿ ಈ ಗುರು ಹಿರಿಯರಲ್ಲಿ ಅಥವಾ ನಿಮ್ಮ ಮನೆಯ ಹಿರಿಯರಲ್ಲಿ, ತಂದೆ ತಾಯಿಯರಲ್ಲಿ ಸ್ವಲ್ಪ ಯಾವುದೇ ರೀತಿಯ ಕಲಹ, ವಾಗ್ವಾದವನ್ನು ಆದಷ್ಟು ತಪ್ಪಿಸೋದು ಒಳ್ಳೆಯದು. ಅದರಿಂದ ನಿಮಗೆ ಮುಂದೆ ವ್ಯತಿರಿಕ್ತ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಮೇಷರಾಶಿಯವರು ಮಾತು ಬಲ್ಲವನಿಗೆ ಜಗಳವಿಲ್ಲ ತತ್ವವನ್ನು ಅನುಸರಿಸಬೇಕು. ಜೊತೆಗೆ ಯಾವುದೇ ರೀತಿ ನಿಮಗೆ ಅವಮಾನ ಅಥವಾ ನಿಮಗೆ ಏನೋ ಆರೋಪಗಳು ಆಗುವಂಥ ಸಾಧ್ಯತೆ ಇರೋ ಕಾರಣ ಯಾವುದೇ ಕೆಲಸ ಕಾರ್ಯದಲ್ಲಿ ಮುನ್ನೆಚ್ಚರಿಕೆ ಮತ್ತು ಮುಂಜಾಗ್ರತೆಯನ್ನು ಅನುಸರಿಸಬೇಕಾಗತ್ತೆ. ಅಲ್ಲದೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇಲ್ಲೆಲ್ಲಿ ಯಾವುದಾದ್ರೂ ಕಾನೂನಿನ ಕೊಂಡಿಗೆ ಸಿಲುಕದಂತೆ ಸ್ವಲ್ಪ ಎಚ್ಚರಬೇಕು. ನಿಮ್ಮ ಮೇಲೆ ಕಾನೂನು ಕ್ರಮ ಸಹ ಬರ್ಬೋದಾಗಿದೆ. ಹಾಗಾಗಿ ಮೇಷರಾಶಿಯವರು ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿತವಾದ ಪರಿಹಾರ ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನು ಸಹ ಮಾಡಬೇಕಾಗತ್ತೆ. ವೃಷಭ ರಾಶಿಗೆ ಅದ್ಭುತವಾದ ಉತ್ತಮ ಫಲ ಪಡೆಯುವಂಥ ಮೊದಲನೇ ರಾಶಿ. ನಿಮಗೆ ಗುರುಬಲ ಈಗ ಇಲ್ಲ, ಆದರೆ ಗುರುಬಲ ಇಲ್ಲ ಎಂಬ ಚಿಂತೆ ಬೇಕಿಲ್ಲ. ನಿಮಗೆ ಶನಿ ಮಹಾತ್ಮರು, ನಿಮ್ಮ ರಾಶಿಯಾಧಿಪತಿ ಶುಕ್ರ, ಬುಧ ಇತ್ಯಾದಿ ಗ್ರಹಗಳು ನಿಮಗೆ ಅನುಕೂಲವಾಗಿ ಇರ್ತವೆ. ಮಧ್ಯೆ ಚಂದ್ರ ಅನುಕೂಲ ಸಹ ಬಂದೇ ಬರುತ್ತೆ. ಹಾಗಾಗಿ ಚಿಂತೆ ಪಡೋದಿಲ್ಲ. ಈ ಬಾರಿ ಸೂರ್ಯನ ಬಲ ನಿಮಗೆ 1 ತಿಂಗಳಿರುತ್ತೆ. ಜುಲೈ 16ರಿಂದ ಆಗಸ್ಟ್ 16ರಲ್ಲಿ ವಿಶೇಷವಾದ ಉತ್ತಮ ಫಲವನ್ನು ಸೂರ್ಯ ಭಗವಂತರು ಕೊಡುವ ಕಾರಣ ಅಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಹಣಕಾಸಿನ ಹರಿವು ಉತ್ತಮವಾಗಿರುತ್ತೆ. ಬಡ್ತಿ, ಪ್ರಮೋಷನ್ ಅಂತ ಅವಕಾಶಗಳು ಸಿಗ್ಬೋದು. ಇನ್ನು ಕೆಲವರಿಗೆ ಇನ್ಕ್ರಿಮೆಂಟ್ ಅಂತ ಅವಕಾಶಗಳು ಸಿಗ್ಬೋದು. ಸ್ವಂತ ಉದ್ಯಮ ವ್ಯಾಪಾರ ಮಾಡೋರಿಗೆ ಹೆಚ್ಚಿನ ಲಾಭ, ಆದಾಯ ಬರೋದು, ಹೊಸ ಆರ್ಡರ್, ಕಾಂಟ್ರಾಕ್ಟ್ಗಳು ಬರುವಂಥದ್ದು. ಇನ್ನು ಕೃಷಿ ಚಟುವಟಿಕೆ, ಉದ್ಯಮ ಅಥವಾ ಕೃಷಿ ಸಂಬಂಧಿತ ಚಟುವಟಿಕೆ ಮಾಡೋರಿಗೆ ಹೆಚ್ಚಿನ ಒಂದು ಉತ್ಪನ್ನಗಳ ಲಾಭಗಳು ಬರುವಂಥದ್ದು. ಜೊತೆಗೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಅಂದರೆ ಜುಲೈ 16ರಿಂದ ಆಗಸ್ಟ್ 16ವರೆಗೂ ವಿಶೇಷವಾಗಿ ನಿಮಗೆ ಅಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ, ಬೇಗನಾಗುತ್ತೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಯಂತ್ರ ಉಪಕರಣ ಕೊಳ್ಳೋದು, ಅಥವಾ ಯಾವುದೇ ರೀತಿಯ ಸ್ಥಿರವಾದ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಹ ಅವಕಾಶಗಳು ಬರುತ್ತೆ. ಆರೋಗ್ಯವು ಸಹ ಉತ್ತಮವಾಗಿರುತ್ತೆ. ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಅಥವಾ ಪತಿ ಪತ್ನಿಯರ ಬಾಂಧವ್ಯ ಬಹಳ ಉತ್ತಮವಾಗಿರುತ್ತೆ. ಹಾಗಾಗಿ ಅನೇಕ ರೀತಿಯ ಸತ್ಫಲಗಳನ್ನು ಈ ಗುರು ಮತ್ತು ಅಲ್ಲಿ ರವಿ ಯುತಿಯಾಗಿರುವಂಥ ಕಟಕ ರಾಶಿಯಲ್ಲಿರುವಂಥ ಕಟಕ ಮಾಸದಲ್ಲಿ ಈ ವೃಷಭ ರಾಶಿಯವರು ಅದ್ಭುತವಾಗಿ ಪಡೆಯಲಿದ್ದೀರಾ. ಅಪರೂಪಕ್ಕೆ ಸಿಗುವಂಥ ಈ ಒಂದು ಅವಕಾಶನ ಸದ್ಬಳಕೆ ಮಾಡಿಕೊಳ್ಳಿ. ಇನ್ನು ಮತ್ತೆ ಸೂರ್ಯನ ಒಂದು ಅವಕಾಶ ಸಿಗಬೇಕಾದ್ರೆ ಮತ್ತೆ ಇನ್ನೊಂದು 3 ತಿಂಗಳು ಕಾಯಬೇಕಾಗುತ್ತೆ. ಹಾಗಾಗಿ ಈಗ ಬರುವಂಥ ಈ ವಿಶೇಷವಾದ ಉತ್ತಮ ಫಲವನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ರವಿಗೆ ಸಂಬಂಧಿತವಾದ ಶ್ಲೋಕ, ಪ್ರಾರ್ಥನೆಗಳನ್ನು ನೀವು ಸಹ ಹೇಳ್ಕೊಬೋದು. ಇನ್ನು ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ 2ನೇ ಮನೆಯಲ್ಲಿ ರವಿಯು ಧನಸ್ಥಾನದಲ್ಲಿ ಅಥವಾ 2ನೇ ಸ್ಥಾನದಿಂದ ಯಾವುದೇ ರೀತಿಯ ಉತ್ತಮ ಫಲವನ್ನು ಕೊಡೋದಿಲ್ಲ. ವ್ಯತಿರಿಕ್ತವಾಗಿ ಅಲ್ಲಿ ಕಷ್ಟಗಳು ಆಗುವಂಥದ್ದಿರುತ್ತೆ. ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ಜೊತೆಗೆ ನಿಮ್ಮ ಬಾಂಧವ್ಯದ ಮೇಲೆ, 3ರ ಮೇಲೆ ಸಹ ಅಂದರೆ ತನು ಮನ ಧನ ಅಂತ ಹೇಳ್ಬೋದು, 3ರ ಮೇಲೆಯೂ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಕಟಕ ಮಾಸದಲ್ಲಿ ಮಿಥುನ ರಾಶಿಯವರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ಕೆಲವೊಮ್ಮೆ
ಹಣಕಾಸಿನ ಸಂಬಂಧಿತವಾದ ವಂಚನೆ ಮೋಸ ಆಗುವಂಥದ್ದು, ಆರೋಗ್ಯದಲ್ಲಿ ನಿಮ್ಮದೇ ತಪ್ಪಿನಿಂದ ಅಂದರೆ ಸ್ವಯಂಕೃತ ಅಪರಾಧಗಳು ಜಾಸ್ತಿ ಆಗ್ಬೋದು. ಅಂದರೆ ನಿಮ್ಮದೇ ತಪ್ಪಿನಿಂದ, ಉದಾಹರಣೆಗೆ ರಾಂಗ್ ಡಯಟ್ನಿಂದ ಅಥವಾ ನಿಮಗೆ ದೇಹಕ್ಕೆ ಒಗ್ಗದಿರುವುದ ಅತಿಯಾದ ಆಹಾರ ಸೇವನೆಯಿಂದ ಅಥವಾ ಕಲುಷಿತವಾದ ನೀರು ಅಥವಾ ಇನ್ನಿತರವಾದ ಪಾನೀಯ ಜ್ಯೂಸ್ ಇತ್ಯಾದಿಗಳನ್ನು ಕುಡಿಯೋದ್ರಿಂದ ಈ ರೀತಿ ನಿಮ್ಮ ಒಂದು ಅಪರಾಧದಿಂದಾಗಿ ಅಲ್ಲಿ ಆರೋಗ್ಯದ ಮೇಲೆ ಸಹ ತೊಂದರೆಗಳು ಬರುವಂಥದ್ದು. ಅಥವಾ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಅಂದರೆ BP ಕಂಟ್ರೋಲ್ ಇಲ್ಲ, ಶುಗರ್ ಕಂಟ್ರೋಲ್ ಇಲ್ಲ, ಅದು ಇನ್ಯಾವುದೇ ರೀತಿ ಇರತಕ್ಕಂಥ ಅನಾರೋಗ್ಯ ಸಮಸ್ಯೆಗೆ ಸರಿಯಾದ ನೀವು ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಪಡೆಯದೆ ನಿಮ್ಮಿಂದಾಗಿಯೇ ಅದು ಸ್ವಲ್ಪ ಇನ್ನೂ ಹೆಚ್ಚು ತೊಂದರೆಗೆ ಒಳಗಾಗ್ಬೋದು. ಹಾಗಾಗಿ ಅಂತಹ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಆರೋಗ್ಯ ರಕ್ಷಣೆ, ಹಣಕಾಸಿನ ಒಪ್ಪಂದ, ಪಾವತಿ ಪೇಮೆಂಟು ಅಥವಾ ಯಾವುದೇ ರೀತಿಯ ಪರ್ಚೇಸ್ಗಳಿದ್ರೆ ಅಲ್ಲಿ ಸಹ ಎಚ್ಚರಿಕೆ ಬೇಕು. ನಿಮ್ಮದೇ ತಪ್ಪಿನಿಂದ ನಷ್ಟಕ್ಕೆ ಒಳಗಾಗೋದು, ವಂಚನೆಗೆ ಒಳಗಾಗುವಂಥದ್ದು. ಜೊತೆಗೆ ಇತರರಲ್ಲಿ ಮಾತಿನ ಚಕಮಕಿ ಜಾಸ್ತಿ ಬರುತ್ತೆ, ಮನೆಯಲ್ಲಿಯೂ ಬರುತ್ತೆ, ಉದ್ಯೋಗ ವೃತ್ತಿ ಜಾಗದಲ್ಲೂ ಮೇಲಾಧಿಕಾರಿಗಳಿಂದ ಸಹೋದ್ಯೋಗಗಳಿಂದ ನಿಮ್ಮ ಮೇಲೆ ಆ್ಯಕ್ಷನ್ಗಳು ಬರುವಂಥದ್ದು, ನಿಮ್ಮ ಮೇಲೆ ಏನಾದರೂ ಆರೋಪಗಳು ಬರುವಂಥದ್ದು ಇತ್ಯಾದಿ ಆಗುತ್ತೆ. ಹಾಗಾಗಿ ಮಿಥುನ ರಾಶಿಯವರು ತನುಮನ ಧನದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಕಟಕ ಮಾಸದ ಸೂರ್ಯನ ಚಲನೆ ನಿಮಗೆ ವಿರುದ್ಧವಾಗಿರೋ ಕಾರಣ ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ನೀವು ಸಹ ಮಾಡ್ಬೋದು. ಏನು ಕಟಕ ರಾಶಿ, ನಿಮ್ಮದೇ ಜನ್ಮಕ್ಕೆ ಸೂರ್ಯ ಬರುವಂಥದ್ದು. ಜನ್ಮರಾಶಿಗೆ ಸೂರ್ಯ ಬಂದಾಗ, ಗುರು ಬಂದಾಗ, ಶನಿ ಬಂದಾಗ ಅಥವಾ ರಾಹು ಕೇತುಗಳು ಬಂದಾಗ ಇಲ್ಲಿ ಜನ್ಮದಲ್ಲಿ ನಮಗೆ ಅನಿಷ್ಟ ಫಲ ಹೇಳಲ್ಪಡುತ್ತದೆ. ಹಾಗಾಗಿ ನಿಮಗೆ ಈಗ ಹೆಚ್ಚೇನು ಉತ್ತಮ ಫಲಗಳು ನಿರೀಕ್ಷೆ ಮಾಡೋದಿಲ್ಲ. ಅನೇಕ ರೀತಿಯ ವೈರುಧ್ಯದ ಫಲಗಳು ಆಗ್ಬೋದು. ವಿಶೇಷವಾಗಿ ದೇಹದ ಆರೋಗ್ಯದ ಮೇಲೆ ಸಮಸ್ಯೆ ಬರುವಂಥದ್ದು, ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಉಲ್ಬಣ ಆಗುವಂಥದ್ದು, ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಅಜೀರ್ಣದಂಥ ಸಮಸ್ಯೆ, ಕೆಲವೊಬ್ಬರಿಗೆ ತಲೆನೋವು ಅಥವಾ ತಲೆಯ ಅವಯವಗಳು ಅಂದರೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ENT ಅಂತ ಹೇಳ್ತೇವೆ, ಅಂತಹ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ತಲೆದೋರ್ಬೋದು. ಹಾಗೆಯೇ ಯಾರಿಗೆ ಹಿಂದೆ ಬೇರೆ ಬೇರೆ ರೀತಿಯ ಈ ಕಾರಣಗಳಿಂದ ಬಂದಂತಹ ಏನಾದರೂ ಒಂದು ತೊಂದರೆಗಳು, ಉದಾಹರಣೆಗೆ BP ಶುಗರು ಅಥವಾ ಇನ್ನಿತರ ಸಮಸ್ಯೆಗಳು, ಅದು ಈ ಕಾಲದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಜಾಸ್ತಿ ಉಲ್ಬಣ ಆಗುವಂಥ ಅಥವಾ ಕಂಟ್ರೋಲ್ ತಪ್ಪಿ ಹೋಗ್ಬೋದು. ಹಾಗಾಗಿ ಪ್ರಥಮತಃ ಆರೋಗ್ಯದ ರಕ್ಷಣೆ ಕಡೆ ಖಂಡಿತ ಗಮನ ಬೇಕು. ಇನ್ನು ಸ್ತ್ರೀ ವರ್ಗಕ್ಕೆ ಸಂಬಂಧಿತವಾದ ಋತುಚಕ್ರದ ಏರುಪೇರು ಆಗ್ಬೋದು, ಅಥವಾ ಗರ್ಭಕೋಶ ಸಂಬಂಧಿತವಾದ ಏನೋ ಸಮಸ್ಯೆಗಳು ತಲೆದೋರುವಂಥದ್ದು, ಅಥವಾ ಯಾವುದೇ ಇನ್ಫೆಕ್ಷನ್ ನಂಜುಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಎಲ್ಲ ವರ್ಗದವರು ಈ ಕಟಕ ರಾಶಿಯವರು ಕಟಕ ಮಾಸದಲ್ಲಿ ಆರೋಗ್ಯದ ಪ್ರಥಮ ರಕ್ಷಣೆಗೆ ಅನ್ವಯಿಸಬೇಕು. ಆ ಬಳಿಕ ನಿಮ್ಮ ಉದ್ಯೋಗ ವೃತ್ತಿಯಲ್ಲಿ ಸಹ ಕಿರಿಕಿರಿ, ಒತ್ತಡ ಜಾಸ್ತಿ, ಆರೋಪಗಳು ಬರುವಂಥದ್ದು, ಅಥವಾ ಇತರರು ಮಾಡಿದ ತಪ್ಪು ನಿಮ್ಮ ಬೆನ್ನಿಗೆ, ನಿಮ್ಮ ಇದಕ್ಕೆ ಕಟ್ಟುವಂಥದ್ದು. ಅದೇ ರೀತಿ ನಿಮ್ಮ ಒಂದು ಯಾವುದೇ ರೀತಿಯ ಸರಿಯಾಗಿ ಮಾಡಿದ ಕೆಲಸದಲ್ಲಿ ತಪ್ಪು ಹುಡುಕುವಂಥದ್ದು, ನಿಮಗೆ ಸಾರ್ವಜನಿಕ ಸಮ್ಮುಖದಲ್ಲಿ ಅವಮಾನ ಮಾಡುವಂಥದ್ದೆಲ್ಲ ಘಟನೆ ಆಗತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ಆ ಒಂದು ಆರೋಗ್ಯದ ಮೇಲೆ, ವೈಯಕ್ತಿಕ ಜೀವನದ ಮೇಲೆ ಮತ್ತು ನಿಮ್ಮ ಉದ್ಯೋಗದ ಮೇಲೆ ಸಹ ಅಡ್ಡ ಪರಿಣಾಮ ಬರುತ್ತೆ. ಜೊತೆಗೆ ಹಣಕಾಸಿನ ಹರಿವು ನಿಧಾನಾಗಿ ಖರ್ಚುಗಳು ತುಂಬ ಜಾಸ್ತಿ ಆಗುವಂಥದ್ದು, ಅನಿರೀಕ್ಷಿತ ಮತ್ತು ಅನಪೇಕ್ಷಿತ ಖರ್ಚುಗಳು ಜಾಸ್ತಿ ಬರ್ಬೋದಾಗಿದೆ. ಹಾಗಾಗಿ ಕಟಕ ರಾಶಿಯವರು ತನುಮನ ಧನದ ಒಂದು ಎಚ್ಚರಿಕೆಯಲ್ಲಿರಬೇಕು. ಜೊತೆಗೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆಲ್ಲ ಕೈ ಹಾಕಬಾರ್ದು. ಅಪರಿಚಿತರಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡುವಾಗ ಮುನ್ನೆಚ್ಚರಿಕೆ ಬೇಕು. ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆಗಳನ್ನು ಅನ್ವಯಿಸ್ಕೋಬೇಕು ಕಟಕದವರು. ಇನ್ನು ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ವ್ಯಯ ಅಂದರೆ ನಷ್ಟ ಭಾವ ಅಂತ ಹೇಳ್ತಾರೆ. ಎಷ್ಟೇ 12ನೇ ಮನೆಯಲ್ಲಿ ಇರತಕ್ಕಂಥ ಸೂರ್ಯ ರವಿಯಿಂದಾಗಿ ನಿಮಗೆ ಅನೇಕ ರೀತಿಯ ನಷ್ಟ ಕಷ್ಟಗಳ ಸೂಚನೆ ಹೇಳಲ್ಪಡುತ್ತದೆ. ಜೊತೆಗೆ ಅನಿರೀಕ್ಷಿತವಾದ ಲಾಭ ಅಲ್ಲ, ಅನಿರೀಕ್ಷಿತವಾದ ನಷ್ಟನೇ ಆಗ್ಬೋದು, ಅಥವಾ ಅನಿರೀಕ್ಷಿತ ಖರ್ಚುಗಳೇ ಬರ್ಬೋದು. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ನಿಮ್ಮ ಹಣಕಾಸಿನ ನಿರ್ವಹಣೆಯನ್ನು ಚೆನ್ನಾಗಿ ಮಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಬಿದ್ದು ಅಥವಾ ಇನ್ನಿತರರೊಂದು ಮೋಸದ ನಯ ವಂಚನೆಗೆ ಬಿದ್ದು ನೀವು ಹಣವನ್ನು ಕಳೆದುಕೊಳ್ಬೋದು. ಈಗ ಭಾಳಷ್ಟು ಮಾರ್ಗಗಳಿವೆ, ಆನ್ಲೈನಲ್ಲೂ ಆಫ್ಲೈನಲ್ಲೂ ಇರುತ್ತವೆ. ಹಾಗಾಗಿ ನಿಮಗೆ ರಾತ್ರಿ ಬೆಳಗಾಗೋದ್ರೊಳಗೆ ಕೋಟಿ ಬರುತ್ತೆ, ಅಥವಾ ಇಷ್ಟು 10,000 ಹಾಕಿದ್ರೆ ನಿಮ್ಗೆ 10 ಲಕ್ಷ ಸಿಗುವಂತೆ ಆಗುತ್ತೆ, ಏನೇನೋ ಆಮಿಷಗಳು ಇರ್ತವೆ ಅಂಥದ್ದು. ಹಾಗಾಗಿ ಅಂಥ ಯಾವುದೇ ಆಮಿಷಕ್ಕೆ ಅಥವಾ ಮೋಸಕ್ಕೆ, ವಂಚನೆಗೆ ಬಲಿಯಾಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಸಾಲ ಕೊಡೋದು, ಸಾಲ ಪಡೆಯೋದು ಸಹ ಈ ಒಂದು ಅವಧಿಯಲ್ಲಿ ಅಷ್ಟು ಒಳ್ಳೆಯದಲ್ಲ. ಅನೇಕ ರೂಪದಲ್ಲಿ ನಿಮಗೆ ನಷ್ಟ ಕಷ್ಟಗಳು ಆಗುವಂಥದ್ದು. ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ಆಗ್ಬೋದು, ವೃತ್ತಿ ಜಾಗದಲ್ಲೂ ಆಗ್ಬೋದು. ಹಾಗಾಗಿ ನೀವು ತನುಮನ ಧನದ ಒಂದು ಎಚ್ಚರಿಕೆ ಜೊತೆಗೆ ಸಾವಧಾನವನ್ನು ಸ್ವಲ್ಪ ಗಮನಿಸ್ಕೋಬೇಕು. ಈ ಸಿಂಹರಾಶಿಯವರು ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಮಾಡ್ಕೋಬೋದು. ಇನ್ನು ಕನ್ಯಾ ರಾಶಿಗೆ ಬಂಪರ್ ಬಹುಮಾನ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಆಗಲೇ ಲಾಭಸ್ಥಾನದಲ್ಲಿ ಗುರುವಿನ ಒಂದು ಆಶೀರ್ವಾದ ನಿಮಗಿದೆ. ಈಗ ಅದೇ ಲಾಭಸ್ಥಾನಕ್ಕೆ ರವಿಯ ಆಗಮನ ಒಂದು ಅಪರೂಪಕ್ಕೆ ಸಿಗುವಂಥದ್ದು. ಇದು 12 ವರ್ಷಗಳೊಮ್ಮೆ ನಡೆಯುವಂಥ ಘಟನೆ. ಹಿಂದೆ ಗುರುವಿನ ಚಲನೆಯಲ್ಲೂ ಸಹ ವಿವರಣವಾಗಿ ಹೇಳಿದ್ದೇನೆ. ಈಗ ಮತ್ತೊಮ್ಮೆ ನಿಮಗೆ ಈ ಗುರುವಿನ ಜೊತೆಗೆ ಸೂರ್ಯ ಭಗವಂತರು ಆಶೀರ್ವಾದ ಮಾಡುವಂಥದ್ದು. ನಿಮ್ಮ ಜೀವನಮಾನದಲ್ಲಿ ಕೆಲವು ಬಾರಿ ಇಂಥ ಅವಕಾಶ ಸಿಗುತ್ತೆ ಈ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಈ ಕನ್ಯಾ ರಾಶಿಯವರು ಬರತಕ್ಕಂಥ ಈ ಕಟಕ ಮಾಸದ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ಜುಲೈ 16ರಿಂದ ಆಗಸ್ಟ್ 16 ಅವಧಿಯಲ್ಲಿ ನಿಮಗೆ ಧನ ಲಾಭ, ಯಶಸ್ಸು ಆಗುವಂಥದ್ದು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗ್ಬೋದು,
ಹೊಸ ಉದ್ಯೋಗ ಹುಡುಗರಿಗೆ ಉದ್ಯೋಗ ಸಿಗುವಂಥದ್ದು, ಅದು ಇದ್ದಂಥ ಉದ್ಯೋಗದಲ್ಲಿ ಪ್ರಮೋಷನ್, ಇನ್ಕ್ರಿಮೆಂಟ್, ಬಡ್ತಿಗಳು ಸಿಗುವಂಥದ್ದು, MNC ಕಂಪನಿಗಳು ಅಥವಾ ವಿದೇಶಿ ಮೂಲದ ಕಂಪನಿಗಳು ನಿಮಗೆ ಆಹ್ವಾನಗಳು ಬಂದು ಅಲ್ಲಿ ನೀವು ಸೆಲೆಕ್ಟ್ ಆಗುವಂಥದ್ದು, ಇಂಟರ್ನ್ಶಿಪ್ ಸಿಗಬೇಕು, ಟ್ರೈನಿಂಗ್ ಬೇಕು, ಅಥವಾ ಇನ್ನಿತರ ಯಾವುದೇ ರೀತಿಯ ಉನ್ನತ ಶಿಕ್ಷಣ, ಹೈಯರ್ ಎಜುಕೇಷನ್ಗೆ ಪ್ರಯತ್ನ ಮಾಡ್ತಾರೋ ಅಂಥವರಿಗೆ ಭಾಳ ಸಕ್ಸಸ್ ರೇಟ್ ಬರುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಉತ್ತೀರ್ಣತೆ ಅಥವಾ ರ್ಯಾಂಕಿಂಗ್ಗಳು ಚೆನ್ನಾಗಿ ಬರುವಂಥದ್ದು. ಹಾಗೆಯೇ ಈ ವ್ಯಾಪಾರ, ಉದ್ಯಮ, ಕೃಷಿ ಚಟುವಟಿಕೆ ಮಾಡೋರಿಗೆ ಅವರವರ ಒಂದು ಉದ್ಯಮ ವ್ಯಾಪಾರದಲ್ಲಿ ಭಾಳಷ್ಟು ಲಾಭದಾಯಕ ಅಂಶಗಳು, ಸರ್ಕಾರದ ಯೋಜನೆಗಳ ಲಾಭ ಅಥವಾ ನಿಮ್ಮ ಒಂದು ವಿಶಿಷ್ಟ ಸಾಧನೆಗೆ ಪ್ರತಿಭಾ ಪುರಸ್ಕಾರ, ಕೀರ್ತಿ, ಗೌರವಗಳು ಸಿಗುವಂಥದ್ದು. ಅದೇ ರೀತಿ ಯಾರು ವಿವಾಹ ಅಪೇಕ್ಷಿತರಿದೆ ಅವರಿಗೆ ವಿವಾಹ ಫಿಕ್ಸ್ ಆಗ್ಬೋದು, ಅಥವಾ ಸಂತಾನ ಅಪೇಕ್ಷಿತರಿದೆ ಸಂತಾನದ ಶುಭ ಸೂಚನೆಗಳು ಬರುವಂಥದ್ದು, ಯಾತ್ರಾ ಕ್ಷೇತ್ರಗಳ ಸಂದರ್ಶನ, ತೀರ್ಥಕ್ಷೇತ್ರಗಳ ಸಂದರ್ಶನ, ಗುರು ಹಿರಿಯರ ಒಂದು ಆಶೀರ್ವಾದ, ಮನಸ್ಸಿಗೆ ಖುಷಿ ಕೊಡುವಂತಹ ಹಲವಾರು ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಿಕೆ, ಈ ರೀತಿ ಎಲ್ಲ ಒಂದು ಶುಭ ಮತ್ತು ಮಂಗಳಕರವಾದ ಫಲ ಕನ್ಯಾ ರಾಶಿಯವರಿಗೆ ಅಪರೂಪವಾಗಿ ಬಂದಿದೆ. ಆರೋಗ್ಯವು ಉತ್ತಮವಾಗಿರುತ್ತೆ, ಹಣಕಾಸಿನ ಹರಿವು ಸಹ ಉತ್ತಮವಾಗಿರುತ್ತೆ, ನಿಮ್ಮ ಮನಸ್ಥಿತಿ ಹಾಗೂ ಮನೆಯ ಸ್ಥಿತಿ ಅಂದರೆ ಮನೆಯಲ್ಲಿ ಸಹ ಉತ್ತಮವಾದ ಸಾಂಸಾರಿಕ ಕೌಟುಂಬಿಕ ವಾತಾವರಣ ಸಹ ಉತ್ತಮವಾಗಿರುತ್ತೆ. ಇದನ್ನು ಒಂದು ಉತ್ತಮ ಮನಸ್ಸಿನಿಂದ ಸದುಪಯೋಗಪಡಿಸಿಕೊಳ್ಳಿ. ಅತ್ಯಪರೂಪಕ್ಕೆ ಗುರು ಮತ್ತು ಸೂರ್ಯ ಭಗವಂತ ನಿಮಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ರವಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆಯೂ ಸಹ ಹೇಳ್ಕೊಬೋದು. ಇನ್ನು ತುಲಾರಾಶಿಗೆ ಅದ್ಭುತವಾದ ಕರ್ಮಸ್ಥಾನದ ಲಾಭ, ಅಂದರೆ ಅಲ್ಲಿ ನಿಮಗೆ ಗುರುಬಲ ಇಲ್ಲ, ಗುರುಬಲ ಇಲ್ಲದರೂ ಚಿಂತೆ ಬೇಕಿಲ್ಲ. ಈಗ ಸೂರ್ಯ ಭಗವಂತರ ಒಂದು ಕರ್ಮಸ್ಥಾನದ 10ನೇ ಮನೆಯ ಆಶೀರ್ವಾದ ನಿಮಗೆ ಸಿಗುವ ಕಾರಣ ಅನೇಕ ರೀತಿಯ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧ ಆಗ್ತವೆ. ಮಾಡುವಂಥ ಉದ್ಯೋಗ, ವ್ಯಾಪಾರ, ವೃತ್ತಿಯಲ್ಲಿ ನಿಮಗೆ ಅದ್ಭುತವಾದ ಉತ್ತಮ ಪ್ರತಿಫಲ. ಇನ್ನು ಯಾವುದೇ ಕೃಷಿ ಕೈಗಾರಿಕೆ ಚಟುವಟಿಕೆ ಮಾಡೋರು, ಇನ್ನಿತರ ಇಂಡಸ್ಟ್ರಿ ನಡೆಸೋರಿಗೆ ಅವರವರ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳಾಗುವಂಥದ್ದು, ಅಥವಾ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯಗಳು ಹೆಚ್ಚಳಾಗುವಂಥದ್ದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಅವರೊಂದು ಉತ್ಪನ್ನಗಳಿಗೆ ಬೇಡಿಕೆ ಮತ್ತು ಬೆಲೆಗಳು ಹೆಚ್ಚಳಾಗುವಂಥದ್ದು. ಅದೇ ರೀತಿ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಸಿಗಬೇಕಾದ ಸವಲತ್ತುಗಳು ನಿಮಗೆ ಕ್ಷಿಪ್ರವಾಗಿ ಸಿಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು. ಇನ್ನು ಪದವಿ, ಅಧಿಕಾರ ಅಥವಾ ಸರ್ಕಾರದ ಹುದ್ದೆಗಳು ಕೆಲವರಿಗೆ ಸಿಗುವಂಥದ್ದು, ಅಂತಹ ಹುದ್ದೆಯಲ್ಲಿ ಬಡ್ತಿ, ಪ್ರಮೋಷನ್ಗಳು ಸಿಗುವಂಥದ್ದು. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ತುಲಾರಾಶಿಯವರಿಗೆ ಸೂರ್ಯ ಭಗವಂತನ ವಿಶೇಷವಾದ ಕೃಪೆ ಈ ಒಂದು ಜುಲೈ 16ರಿಂದ ಆಗಸ್ಟ್ 16 ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ದೀರ್ಘಕಾಲದ ಕನಸುಗಳು ಕೈಗೂಡುತ್ತವೆ. ಅಲ್ಲದೆ ನಿಮ್ಮ ಒಂದು ಸಾಮಾಜಿಕ ಮತ್ತು ಧಾರ್ಮಿಕವಾದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಕೌಟುಂಬಿಕವಾದ ಯಾವುದೇ ರೀತಿಯ ವಿವಾದ, ಆಸ್ತಿ ಸಂಬಂಧಿತವಾದ ಕೇಸುಗಳಿದ್ದರೆ ಅವೆಲ್ಲವೂ ನಿಮ್ಮ ಪರವಾಗಿ ಜಯ ಆಗುವಂಥ ಘಟನೆ ಆಗುತ್ತೆ. ಹಾಗಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಅನ್ವಯಿಸ್ಕೋಬೋದು. ಇನ್ನು ವೃಶ್ಚಿಕ ರಾಶಿಗೆ ನಿಮಗೆ ಗುರುಬಲ ಇದೆ, ಹಾಗಾಗಿ ಚಿಂತಿಸಬೇಕಾಗಿಲ್ಲ. ಆದರೆ ರವಿಯ ಬಲ ನಿಮಗೆ ನವಮದಲ್ಲಿ ರವಿ ಉತ್ತಮವಾದ ಫಲವನ್ನು ಕೊಡೋದಿಲ್ಲ, ವ್ಯತಿರಿಕ್ತ ಫಲ ಬರ್ಬೋದಾಗಿದೆ. ಅಂದರೆ ತುಂಬ ಕೆಟ್ಟದಂತಲ್ಲ, ನಿಮಗೆ ಹೆಚ್ಚೇನು ಲಾಭ ಆಗುವಂಥ ಪರಿಸ್ಥಿತಿ ಸೂರ್ಯನಿಂದ ಇಲ್ಲ. ಗುರುವಿನಿಂದ ಏನೇನು ಲಾಭ ಆಗುತ್ತೆ ಅದು ಖಂಡಿತ ಆಗುತ್ತೆ, ಅಥವಾ ಶುಕ್ರನಿಂದನೋ ಅಥವಾ ಚಂದ್ರನಿಂದನೋ ಬುಧನಿಂದನೋ ಏನೆಲ್ಲ ಇದೆ ಅದು ಖಂಡಿತ, ಅದಕ್ಕೇನು ಮೋಸ ಇಲ್ಲ, ಅದು ಆಗುತ್ತೆ. ಆದರೆ ಸೂರ್ಯನಿಂದ ಸಿಗುವಂಥ ಒಂದು ಉತ್ತಮ ಪ್ರಯೋಜನಗಳು ನಿಮಗೆ ವಿರುದ್ಧವಾಗ್ಬೋದು. ಕೆಲವೊಮ್ಮೆ ಮನಸ್ಸಲ್ಲಿ ಅತೃಪ್ತಿ ಬಿಡುವಂಥದ್ದು, ಹತಾಶೆ, ನಿರಾಶೆ ಬಿಡುವಂಥದ್ದು, ಕೆಲಸ ಕಾರ್ಯಗಳು ವಿಳಂಬಗತಿ ಆಗುವಂಥದ್ದು. ಯಾವುದೇ ಕಂಟಕ ಏನಲ್ಲ ಇದು, ಅಂದರೆ ಕೆಲವೊಂದು ಕೆಲಸ ಕಾರ್ಯಗಳು ಇವತ್ತಾಗತ್ತೆ ಅನ್ನೋದು ಒಂದು ವಾರ ನಂತರ ಆಗ್ಬೋದು, ಅಥವಾ ಯಾವುದೇ ರೀತಿ ತುಂಬ ಹೋಪ್ಸ್ ಇಟ್ಕೊಂಡ ಕೆಲಸ ಅದು ಸಡನ್ನಾಗಿ ಪೋಸ್ಟ್ಪೋನ್ಮೆಂಟ್ ಆಗುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು. ಹಾಗಾಗಿ ಕಾರ್ಯದಲ್ಲಿ ಸ್ವಲ್ಪ ವಿಳಂಬಗಳು ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥದ್ದು ಘಟನೆಗಳು ಜರುಗುವಂಥದ್ದು. ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ವಿರೋಧಗಳು ಮೂಡುವಂಥದ್ದು. ನೀವು ಸವರಿದ್ದರೂ ಅವರಾಗಿ ನಿಮ್ಮನ್ನು ವಿರೋಧಿಸುವಂಥದ್ದು, ಅಥವಾ ಅವರಾಗಿ ನಿಮ್ಮನ್ನು ತಪ್ಪು ಗ್ರಹಿಕೆ ಮಾಡೋಂದರೆ ರಾಂಗ್, ನಿಮ್ಮನ್ನು ಪರ್ಸೆಪ್ಷನ್ ಅಂತ ಹೇಳಿದ್ವಿ. ಹಾಗಾಗಿ ಮಿಸ್ಕನ್ಸೆಪ್ಷನ್ಗಳನ್ನು ಮಾಡಿಕೊಂಡು ನಿಮ್ಮ ಮೇಲೆ ವಿರುದ್ಧವಾದ ಅಪಪ್ರಚಾರ ಮಾಡೋದು, ನಿಮ್ಮ ವಿರುದ್ಧ ಏನಾದರೂ ಅವಮಾನಕರ ಘಟನೆ ಮಾಡುವಂಥದ್ದು, ಇದೆಲ್ಲ ಆಗುತ್ತೆ. ಹಾಗಾಗಿ ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ವಿವಾದಕ್ಕೆ ಅಥವಾ ಯಾವುದೇ ರೀತಿಯ ಕಾಂಟ್ರವರ್ಸಿಗೆ ಸಿಲುಕಿಕೊಳ್ಳದೆ ಎಚ್ಚರ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಮನಸ್ಸಿನ ಮೇಲೆ, ವೈಯಕ್ತಿಕ ಜೀವನದ ಮೇಲೆ, ನಡವಳಿಕೆಯ ಮೇಲೆ ಸ್ವಲ್ಪ ಗಂಭೀರವಾದ ಎಚ್ಚರಿಕೆ ವಹಿಸಬೇಕು. ಅಪರಿಚಿತರಲ್ಲಿ ಯಾವುದೇ ರೀತಿಯ ವ್ಯವಹಾರಗಳಿಗೆ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು. ಅಥವಾ ಯಾವುದೇ ರೀತಿಯ ನಿಮಗೆ ಆಮಿಷಗಳಿಗೆ ನೀವು ಬಲಿ ಬಿದ್ದು ಅವರ ಜೊತೆಗೆ ಏನಾದ್ರು ಒಪ್ಪಂದ ಸಹಿ ಮಾಡಿದಾಗಲಿ ಅಥವಾ ಯಾವುದೇ ಕೈ ಜೋಡಿಸಿದಲ್ಲ ಅಷ್ಟು ಒಳ್ಳೆಯದಲ್ಲ. ಇನ್ನು ಬಂಧು ಮಿತ್ರರಲ್ಲಿ ಹಾಗೆ ಯಾವುದೇ ರೀತಿಯ ನೀವು ನಿಮ್ಮ ಮೇಲೆ ಆಗುವಂಥ ಆರೋಪಗಳಿಂದ ಪ್ರತ್ಯಾರೋಪಗಳಿಗೆ ನೀವು ವಿಶೇಷವಾಗಿ ತುಂಬ ಕಲಹ, ವಾಗ್ವಾದ ಮಾಡದೆ ಅದನ್ನು ಮೌನವಾಗಿ ಗಮನಿಸುವಂಥದ್ದು ಒಳ್ಳೆಯದು. ಹಾಗಾಗಿ ಈ ಕಾಲದಲ್ಲಿ ಮಾತು, ನಡವಳಿಕೆ, ಬಾಂಧವ್ಯ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಏರುಪೇರಿನ ಘಟನೆಗಳು, ಅಂದರೆ ಮಾತಿನ ಏರುಪೇರಿನ ಘಟನೆಗಳು ಆಗ್ತವೆ. ಹಾಗಾಗಿ ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ವೃಶ್ಚಿಕದವರು ಧನುರಾಶಿಗೆ
ಅಷ್ಟಮ ಅಂದರೆ 8ನೇ ಮನೆಯಲ್ಲಿ ಆಗುವಂತಹ ಪರಿವರ್ತನೆ ಸೂರ್ಯನಿಂದ ನಿಮಗೆ ಅಷ್ಟಮದಲ್ಲಿ ಅನೇಕ ರೀತಿಯ ಸಂಕಷ್ಟಗಳು ಹೇಳಲ್ಪಡುತ್ತವೆ. ವಿಶೇಷವಾಗಿ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ ತುಂಬ ಅಡ್ಡ ಪರಿಣಾಮ ಬರ್ಬೋದು. ಹಣಕಾಸು ಖರ್ಚು ಹೆಚ್ಚಳ, ಆದಾಯ ಕೊರತೆ ಆಗ್ಬೋದು, ಅಥವಾ ಬರತಕ್ಕಂಥ ಆದಾಯಕ್ಕೆ ಏನಾದರೂ ಅಡೆತಡೆಗಳು ಬರುವಂಥದ್ದು, ಸರ್ಕಾರದಿಂದ ಅಥವಾ ತೆರಿಗೆ ಇಲಾಖೆಗಳಿಂದ ಅಥವಾ ಇನ್ನಿತರ ಯಾವುದೇ ರೀತಿ ಸರ್ಕಾರಿ ಏಜೆನ್ಸಿಗಳಿಂದ ನಿಮಗೆ ಪದೇ ಪದೇ ಕಿರುಕುಳ ತೊಂದರೆಗಳು, ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ನಿಮ್ಮ ಮೇಲೆ ದಂಡ ಪೆನಾಲ್ಟಿಗಳು ವಿಧಿಸುವಂಥ ಘಟನೆ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ಕೇಸುಗಳು ಸಹ ದಾಖಲಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಒಂದು ಧನುರಾಶಿಯವರು ಎಚ್ಚರಿಕೆ ಬೇಕು. ಅದೇ ರೀತಿ ಆರೋಗ್ಯದಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆ ಕಂಡು ಬರ್ಬೋದು. ಕೆಲವರಿಗೆ ಕಣ್ಣು, ಕಿವಿ, ಮೂಗು, ಗಂಟಲ್ದಿರ್ಬೋದು, ಹೊಟ್ಟೆ ನೋವು, ಅಜೀರ್ಣ ಅಥವಾ ಫುಡ್ ಪಾಯ್ಸನಿಂಗ್ನಿಂದ ಬರುವಂಥದ್ದಿರ್ಬೋದು. ಇನ್ನು ಕೆಲವರಿಗೆ ನಂಜು ಅಥವಾ ಇನ್ಫೆಕ್ಷನ್ಗಳು ಆಗುವಂಥದ್ದು, ಅಥವಾ ಈ ಮೂತ್ರಕೋಶ ಅಥವಾ ಈ ಕಿಡ್ನಿ ಮುಂತಾದ ಲಿವರ್ ಅಂಗಾಂಗ ಅವಯವಗಳಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ಸಹ ಕಾಣಿಸ್ಕೋಬೋದಾಗಿದೆ. ಹಾಗಾಗಿ ಇಲ್ಲಿ ಈ ಒಂದು ಧನುರಾಶಿಯವರಿಗೆ ಆರೋಗ್ಯದ ಮೇಲೂ, ವೈಯಕ್ತಿಕ ಜೀವನದ ಮೇಲೂ, ಮಾತು ನಡವಳಿಕೆ ಮೇಲೆ ತುಂಬ ಎಚ್ಚರಿಕೆ ಬೇಕು. ಅನೇಕ ಮೂಲಗಳಿಂದ ನಿಮಗೆ ವಿಪರೀತ ಖರ್ಚುಗಳು ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು, ಆರೋಗ್ಯ ಸಮಸ್ಯೆ, ಯಂತ್ರವಾಹನ ದುರಸ್ತಿ ಅಥವಾ ದಂಡ ಪಾವತಿ, ಈ ರೀತಿ ಅನಪೇಕ್ಷಿತ ಅಂದರೆ ಅದು ಇಷ್ಟಪಡುವಂಥ ಖರ್ಚುಗಳು ಅಂದರೆ ಅನಿಷ್ಟವಾದ ಖರ್ಚುಗಳೆಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ. ಆ ಬಗ್ಗೆ ಎಚ್ಚರಿಕೆ. ಇನ್ನು ವಾಹನ ಚಲಾವಣೆಯಲ್ಲಿ ಸಹ ಧನುರಾಶಿಯವರಿಗೆ ಎಚ್ಚರಿಕೆ ಬೇಕು. ಅವಘಡಗಳು ಆಗಿ ಅಲ್ಲಿ ಮತ್ತೆ ನಿಮಗೆ ಖರ್ಚು ಅಲ್ಲದೆ ಸ್ವಲ್ಪ ಏನಾದರೂ ಅಪಘಾತದಿಂದ ತೊಂದರೆಗಳು ಆಗುವಂಥದ್ದು ಇರುತ್ತೆ. ಹಾಗಾಗಿ ದೇಹದ ಮೇಲೂ, ಹಣಕಾಸಿನ ಮೇಲೂ, ಮನಸ್ಸಿನ ಮೇಲೂ ಅಡ್ಡ ಪರಿಣಾಮ ಜಾಸ್ತಿ ಇದೆ. ನೀವು ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನು ಮಾಡಬೇಕಾಗುತ್ತೆ ಧನುದವರು. ಮಕರ ರಾಶಿಗೆ ಸಪ್ತಮ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಾಗುವಂಥ ಸೂರ್ಯ ಪರಿವರ್ತನೆ ಅದು ವ್ಯತಿರಿಕ್ತ ಫಲ ಅಥವಾ ವಿರುದ್ಧ ಫಲವನ್ನು ಕೊಡ್ಬೋದಾಗಿದೆ. ಇದು ವಿಶೇಷವಾಗಿ ನಿಮ್ಮ ಬಾಂಧವ್ಯ ಮತ್ತು ನಿಮ್ಮ ರಿಲೇಷನ್ಶಿಪ್ಗಳ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧು ಮಿತ್ರರ ಮಧ್ಯೆ, ಸ್ನೇಹಿತರ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುವುದು. ಅಥವಾ ಈಗಾಗಲಿದ್ದ ಸಣ್ಣ ಭಿನ್ನಾಭಿಪ್ರಾಯ ದೊಡ್ಡ ಕಂದರವಾಗಿ ಅದು ನಿಮಗೆ ಮನಸ್ಸಿಗೆ ಇನ್ನಷ್ಟು ಘಾಸಿ ಆಗುವಂಥದ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಕಲಹ, ಅಥವಾ ಭೂಮಿಗೆ ಸಂಬಂಧಪಟ್ಟು ಕಲಹ, ಅಥವಾ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟು ಕಲಹಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ನಿಮ್ಮ ಮನೆಯಲ್ಲಿಯೂ ಆಗ್ಬೋದು, ವೃತ್ತಿ ಜಾಗದಲ್ಲೂ ಆಗ್ಬೋದು. ತಂದೆ ಮಕ್ಕಳಿಗೆ ವೈರುಧ್ಯವಾದ ಭಾವನೆ, ಸಹೋದರರಲ್ಲಿ ವೈರುಧ್ಯದ ಭಾವನೆ, ಸಹೋದ್ಯೋಗಿಗಳ ಅಥವಾ ಮೇಲಾಧಿಕಾರಿಗಳಿಂದ ನಿಮಗೇನಾದ್ರು ಏನಾದ್ರು ನೋಟಿಸ್ಗಳು ಇತ್ಯಾದಿಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಈ ನಿಮ್ಮ ಒಂದು ಸ್ಥಾನದ ಮೇಲೆ, ಮನಸ್ಸಿನ ಮೇಲೆ, ಜೊತೆಗೆ ನಿಮ್ಮ ಒಂದು ಆದಾಯದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಘಟನೆ ಈ ಕಾಲದಲ್ಲಿ ಆಗ್ಬೋದಾಗಿದೆ. ಜೊತೆಗೆ ಯಾವುದೇ ಪ್ರಯತ್ನ ಮಾಡಿದರೂ ಅದರಲ್ಲಿ ನಿಧಾನಗತಿ, ಉದಾಹರಣೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ಅದು ನಿಮಗೆ ಹಿನ್ನಡೆ ಆಗ್ಬೋದು ಅಥವಾ ವಿಳಂಬಗಳು ಆಗುವಂಥದ್ದು, ಮನಸ್ಸಿಗೆ ನಿರಾಶೆ ಅಥವಾ ಹತಾಶೆ ಮೂಡುವಂತಹ ಘಟನೆಗಳು ಆಗ್ತವೆ. ಹಾಗಾಗಿ ನೀವು ಸ್ವಲ್ಪ ಮನಸ್ಸಿನ ಸಂಯಮ, ಮಾತಿನ ಸಂಯಮ, ಜೊತೆಗೆ ನಿಮ್ಮ ಕೃತಿಗಳಲ್ಲಿ ಸಹ ಸಂಯಮವನ್ನು ಕಾಪಾಡ್ಕೋಬೇಕು. ಇತರರ ಜೊತೆಗೆ ಯಾವುದೇ ರೀತಿಯ ಒಂದು ಕಾಂಟ್ರವರ್ಸಿಗೆ ಅಥವಾ ವಿವಾದಕ್ಕೆ ಸಿಲುಕಿಕೊಳ್ಳದಂತೆ ಎಚ್ಚರಿಸಬೇಕು. ವಿಶೇಷವಾಗಿ ವಿರುದ್ಧ ಲಿಂಗದವರಲ್ಲಿ, ಅಂದರೆ ಈ ಸ್ತ್ರೀಯರು ಪುರುಷರು ಸ್ತ್ರೀಯರಲ್ಲಿ ವಿರುದ್ಧ ಲಿಂಗದವರಲ್ಲಿ ಏನಾದರೂ ಕಾಂಟ್ರವರ್ಸಿಗಳು ಆಗುವಂಥದ್ದು ಅಥವಾ ಕೇಸುಗಳು ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಪತಿ ಪತ್ನಿಯರಲ್ಲೂ ಸಹ ಹಾಗೆ ಮಾತಿನ ಚಕಮಕಿ, ಜಗಳ, ಕಲಹಗಳು ಜಾಸ್ತಿ ಆಗುವಂಥ ಸಾಧ್ಯತೆ. ಹಾಗಾಗಿ ಸಂಯಮ, ತಾಳ್ಮೆಯನ್ನು ನೀವು ವಹಿಸಬೇಕಾಗುತ್ತೆ. ಈ ಮಕರದವರು ಕೊನೆಗೆಳತಕ್ಕಂಥ ಸೂರ್ಯನಿಗೆ ಸಂಬಂಧ ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನು ಮಾಡಬೇಕಾಗತ್ತೆ. ಕುಂಭರಾಶಿಗೆ ವಿಶೇಷವಾದ ಉತ್ತಮ ಫಲ ಹಾಗೂ ಸೂರ್ಯನಿಂದ ಉತ್ತಮ ಫಲ ಪಡೆಯುವಂಥ ಕೊನೆ ರಾಶಿ ನಿಮ್ಮದಾಗಿರುತ್ತೆ. ಅಲ್ಲಿ ವಿಶೇಷವಾದ ಲಾಭ, ಜಯ, ಸುಖ ನಿಮಗೆ ಷಷ್ಠದಲ್ಲಿ ಬಿಡುವಂಥ ಸೂರ್ಯ ಭಗವಂತರು ಈ ಭಾಗ ಕೊಡ್ತಾಯಿದ್ದಾರೆ. ಗುರುಬಲ ಇಲ್ಲದಿದ್ದರೂ ಚಿಂತಿಸಬೇಕಾಗಿಲ್ಲ. 6ನೇ ಸ್ಥಾನದಲ್ಲಿ ಇರುವಂತಹ ನಿಮಗೆ ರವಿಯ ಬಲ ಇದ್ದಾಗ ಅಲ್ಲಿ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಶತ್ರುಗಳು ಇದ್ದವರು ಈಗ ಮಿತ್ರರಾಗ್ಬೋದು, ಅಥವಾ ಶತ್ರುಗಳಿಗೆ ನೀವು ವಿಶೇಷವಾದ ಪಾಠವನ್ನು ಕಲಿಸುವಂಥ ಅವಕಾಶ ಈಗ ದೇವರು ಕೊಡುವಂಥದ್ದು. ಅದೇ ರೀತಿ ವ್ಯಾಪಾರ, ಉದ್ಯಮಗಳು ಪ್ರಗತಿಯಾಗುತ್ತೆ. ಹಣಕಾಸಿನ ಅರಿವು ಚೆನ್ನಾಗುತ್ತೆ. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳಿಗೆ ಒದಗಿ ಬರ್ಬೋದು. ಉದ್ಯೋಗ, ವ್ಯಾಪಾರ, ವೃತ್ತಿಯಲ್ಲಿ ಅನಿರೀಕ್ಷಿತ ಧನಾಗಮ ಯೋಗ ಇದೆ. ಅದೇ ರೀತಿ ವಿದ್ಯಾರ್ಥಿ, ಯುವಕರು, ಸಾಧಕರು ಅವರವರೊಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ, ಸನ್ಮಾನ, ಕೀರ್ತಿಗಳು ಸಿಗಲಿವೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಉತ್ತಮ ಫಲ ಪ್ರಯೋಜನಗಳನ್ನು ಸೂರ್ಯ ಭಗವಂತರು ಕುಂಭರಾಶಿಗೆ ಈ ಒಂದು ಜುಲೈ 16ರಿಂದ ಆಗಸ್ಟ್ 16 ಅವಧಿಯಲ್ಲಿ ಕೊಡ್ತಾ ಇದ್ದಾರೆ. ಆರೋಗ್ಯವು ಸ್ಥಿರವಾಗಿರುತ್ತೆ. ಜೊತೆಗೆ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭವನ್ನು ಸಿಗುವಂಥದ್ದು ಉತ್ತಮ ಅವಕಾಶ ಇದೆ. ಆಸಕ್ತಿ ಇದ್ದರೆ ಕೊನೆಗೆಳತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದ ಶ್ಲೋಕ, ಪ್ರಾರ್ಥನೆ ನೀವು ಸಹ ಹೇಳ್ಬೋದು ಕುಂಭದವರು. ಇನ್ನು ಮೀನರಾಶಿಗೆ ಪಂಚಮ, ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಾಗುವಂಥ ಸೂರ್ಯನ ಪರಿವರ್ತನೆ, ಹಾಗಾಗಿ ಅದು ವಿಶೇಷವಾಗಿ ಉತ್ತಮ ಫಲವನ್ನು ಏನು ಕೊಡೋದಿಲ್ಲ. ಮಿಶ್ರ ಫಲದಾಯಕವಾಗಿದೆ. ಕಷ್ಟ ನಷ್ಟಗಳು ಆಗುವಂಥದ್ದು, ಮಾತಿನ ಚಕಮಕಿ, ಕಲಹಗಳಾಗುವಂಥದ್ದು, ಕಿರಿಯರಲ್ಲಿ ವಿರೋಧ ಅಥವಾ ನಿಮ್ಮದೇ ಮಕ್ಕಳಲ್ಲಿ ನಿಮಗೆ ವಿರೋಧ ಆಗುವಂಥದ್ದು, ಅಥವಾ ನೀವೇನಾದರೂ ಹೇಳಿದ ಮಾತು ಅವರಿಗೆ ಅಪತ್ಯ ಅಥವಾ ಅವರು ಹೇಳಿದ ವಿಚಾರಗಳು ನಿಮಗೆ ಅಪತ್ಯ ಆಗುವಂಥದ್ದು, ಪರಸ್ಪರರಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು. ಅದೇ ರೀತಿ ಆಸ್ತಿ ವಿವಾದ, ಭೂಮಿ ವಿವಾದಗಳು ಈಗ ಹೆಚ್ಚಳ ಆಗುವುದು ಅಥವಾ ಅಂಥ ವಿವಾದಗಳು ನಿಮಗೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಹಾಗೆಯೇ
ಹಣಕಾಸಿನ ಹರಿವು ಸಹ ನಿಧಾನಗತಿಯಾಗಿ ಮನಸ್ಸಲ್ಲಿ ಆತಂಕ, ಭಯ, ಚಿಂತೆ ಮೂಡುವಂಥದ್ದು, ನಿದ್ರಾಹೀನತೆ ಅಥವಾ ನಿದ್ದೆಯ ಕೊರತೆಗಳು ಸಹ ಕಾಣುವಂಥದ್ದು. ಈ ರೀತಿ ನಿಮ್ಮ ಮನಸ್ಸಿನ ಮೇಲೂ, ಮಾತಿನ ಮೇಲೂ, ನಡವಳಿಕೆ ಮೇಲೂ, ಬಾಂಧವ್ಯದ ಮೇಲೂ ಅಡ್ಡ ಪರಿಣಾಮ ಸ್ವಲ್ಪ ಪಂಚಮದ ರವಿಯಿಂದಾಗಿ ಬರುತ್ತೆ. ಅವೆಲ್ಲವನ್ನು ನೀವು ಸರಿದೂಗಿಸಿಕೊಳ್ಬೇಕಾಗತ್ತೆ. ಗುರುಬಲ ನಿಮಗೆ ಇದೆ, ಹಾಗಾಗಿ ಚಿಂತೆ ಪಡಬೇಕಾಗಿಲ್ಲ. ಮೀನರಾಶಿಗೆ ಒಂದು ಗುರುಬಲದ ಅದ್ಭುತವಾದ ರಕ್ಷಣೆ ಇರುವ ಕಾರಣ ಈ ಸಾಂಕೇತಿಕವಾಗಿ ರವಿಯಿಂದ ಆಗುವ ಕೆಲವು ಅಡ್ಡ ಪರಿಣಾಮಗಳು ನಿಮಗೆ ಸ್ವಲ್ಪ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದಾಗಿದೆ. ಕೊನೆಗೆ ಹೇಳ್ತಕ್ಕಂಥ ಈಗ ರವಿಯ ಸ್ತೋತ್ರ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು ಮೀನದವರು. ಇಲ್ಲಿವರೆಗೆ ಸೂರ್ಯ ಭಗವಂತರ ಕರ್ಕಾಟಕ ರಾಶಿ ಪ್ರವೇಶ ಜುಲೈ 16 ರಾತ್ರಿ 11:25 ಸೂರ್ಯರು ಭಗವಂತರು ಕಟಕ ರಾಶಿಗೆ ಪ್ರವೇಶಿಸ್ತಾರೆ. ಮುಂದೆ 1 ತಿಂಗಳ ಕಾಲ ಅಂದರೆ ಆಗಸ್ಟ್ 16ರವರೆಗೂ ಅವರು ಕಟಕದಲ್ಲೇ ಇರ್ತಾರೆ. ಆ ಕಟಕ ಮಾಸದಲ್ಲಿ ಆಗತಕ್ಕಂತಹ ಸಾರ್ವತ್ರಿಕ ಫಲ ಹಾಗೂ 12 ರಾಶಿಗಳನ್ನು ಸಂಕ್ಷಿಪ್ತವಾದ ಮುನ್ನೋಟದ ವಿಶ್ಲೇಷಣೆ ಮಾಡಲಾಗಿದೆ. ಇಲ್ಲಿ ಕೆಲವೊಂದು ರಾಶಿಗೆ ಅತ್ಯುತ್ತಮ ಫಲ ಬಂದಿದೆ, ಕೆಲವೊಂದು ರಾಶಿಗೆ ಮಧ್ಯಮ ಅಥವಾ ಮಿಶ್ರ ಫಲ ಬಂದಿದೆ, ಇನ್ನು ಕೆಲವೊಂದು ರಾಶಿಗೆ ಸಂಕಷ್ಟದಾಯಕ ಫಲಗಳು ವ್ಯಕ್ತವಾಗಿವೆ. ಈ ಮಿಶ್ರ ಫಲ, ಸಂಕಷ್ಟ ಫಲಗಳಿಂದ ಯಾರೂ ಚಿಂತಿತರಾಗಬೇಕಾಗಿಲ್ಲ. ಸರಳವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಧರ್ಮ ಮಾರ್ಗಗಳು ಹೇಳಲ್ಪಟ್ಟಿವೆ. ರವಿಯ ದೋಷ ನಿವಾರಣೆಗಾಗಿ ಆ ಶಿವನ ಭಕ್ತಿ ಮತ್ತು ವಿಷ್ಣುವಿನ ಭಕ್ತಿ ಮಾಡ್ಬೋದು, ಅಥವಾ ಶಂಕರ ನಾರಾಯಣರು ಅಂತ ಹೇಳ್ತಾರೆ, ಹರಿಹರರು ಅಂತ ಹೇಳ್ತಾರೆ. ಹಾಗಾಗಿ ಹರಿಯ ಭಕ್ತರು ಹರಿಯ ಭಕ್ತಿಯನ್ನು ಮಾಡ್ಬೋದು, ಹರನ ಭಕ್ತರು ಶಿವನ ಭಕ್ತರು ಶಿವನ ಭಕ್ತಿಯನ್ನು ಮಾಡ್ಬೋದಾಗಿದೆ. ಅಥವಾ ನಿಮ್ಮ ಕುಲದೇವರ ಒಂದು ಭಕ್ತಿ ಸ್ಮರಣೆ ಮಾಡೋದು, ಕುಲದೇವರ ಕ್ಷೇತ್ರಗಳ ಸಂದರ್ಶನ ಮಾಡುವಂಥದ್ದು. ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಅಥವಾ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ ಬಂಧನಾನ್ ಮೃತ್ಯೋರ್ಮುಕ್ಷಿ ಮಾಮೃತಾತ್ ಮುಂತಾದ ಮೃತ್ಯುಂಜಯ ಮಂತ್ರ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದಲೂ ಆ ರವಿಗೆ ಸಂಬಂಧಿತವಾದ ಸಂಕಷ್ಟ ಅನಿಷ್ಟ ದೋಷಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಶಿವ ಅಥವಾ ವಿಷ್ಣುವಿಗೆ ಸಂಬಂಧಿತ ಯಾವುದೇ ಭಕ್ತಿ ಶ್ಲೋಕ ಧ್ಯಾನ ಮಾಡೋದು, ಅಥವಾ ಅಂತಹ ದೇವಾಲಯಗಳ ಸಂದರ್ಶನ, ಅಲ್ಲಿ ಏನಾದರೂ ಅರ್ಚನೆ, ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸ್ಬೋದು. ಅಥವಾ ಶಿವನ ಅಷ್ಟೋತ್ತರ, ವಿಷ್ಣುವಿನ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದ ನಮಗೆ ರವಿಯ ಒಂದು ಅನುಕೂಲತೆ ಉತ್ತಮವಾದ ಕೆಲಸ ಮಾಡುತ್ತೆ, ಅಥವಾ ದೋಷಗಳು ನಿವಾರಣೆ ಆಗುತ್ತೆ. ಹಾಗೆಯೇ ಸೂರ್ಯ ಭಗವಂತರ ವಿಶೇಷವಾದ ಅಷ್ಟೋತ್ತರ ಶತನಾಮ ಇದೆ. 12 ಆದಿತ್ಯರ ಸ್ತೋತ್ರಗಳಿರ್ತವೆ, ಆದಿತ್ಯರದೇ ಸ್ತೋತ್ರ ಅಂತ ಇರುತ್ತೆ, ಸೂರ್ಯನ ಅಷ್ಟೋತ್ತರ ಶತನಾಮ ಇರುತ್ತೆ. ಹಾಗಾಗಿ ಸೂರ್ಯನಿಗೆ ಸಂಬಂಧಿತವಾದ ಯಾವುದೇ ರೀತಿಯ ಶ್ಲೋಕ, ಪ್ರಾರ್ಥನೆ ಅಥವಾ ಅನುಷ್ಠಾನಗಳನ್ನು ಮಾಡ್ಬೋದು. ಭಾನುವಾರದಂದು ಈ ವಿಶೇಷವಾಗಿ ಗುರುಮುಖೇನವಾಗಿ ಕಲಿತಂಥ 12 ಸೂರ್ಯ ನಮಸ್ಕಾರಗಳು, ಅಥವಾ ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯ ಕಾಲದಲ್ಲಿ ನೀವು ವಿಶೇಷವಾಗಿ 12 ಸೂರ್ಯ ನಮಸ್ಕಾರಗಳನ್ನು ಹಾಕುವಂಥ ಮಂತ್ರಪೂರ್ವಕ ಸೂರ್ಯ ನಮಸ್ಕಾರ ಮಾಡುವಂಥದ್ದು. ಹಾಗೆಯೇ ಈ ಸೂರ್ಯನಿಗೆ ಸಂಬಂಧಿತವಾಗಿ ಯಾವುದೇ ರೀತಿಯ ಈ ಹಿರಿಯರಿಗೆ, ಗುರುಗಳಿಗೆ, ಅಥವಾ ಈ ಗುರುಪೀಠಗಳಿಗೆ, ಅಥವಾ ನಿಮ್ಮ ಕುಟುಂಬದ ಹಿರಿಯ ವ್ಯಕ್ತಿಗಳಿಗೆ ಗೌರವವನ್ನು ಸಲ್ಲಿಸೋದು, ಅವರ ಸೇವೆ ಮಾಡುವಂಥದ್ದು, ಅಥವಾ ಅವರಿಗೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ನಿವಾರಣೆ ಮಾಡಿ ಅವರಿಗೆ ಅದನ್ನು ಮನಸ್ಸಿಗೆ ತೃಪ್ತಿ ಮಾಡೋದು ಇತ್ಯಾದಿ ವಿಚಾರಗಳನ್ನು ಮಾಡ್ಬೋದು. ಹಾಗಾಗಿ ಸೂರ್ಯನ ಒಂದು ದೋಷ ನಿವಾರಣೆಗೆ ಹರಿಹರರು ಅಥವಾ ಸೂರ್ಯ ಭಗವಂತರ ಅಥವಾ ಗುರು ಹಿರಿಯರ ಒಂದು ಸೇವಾ ಮಾರ್ಗವು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಇನ್ನು ಈ ಭಕ್ತಿ ಮಾರ್ಗ, ಧರ್ಮ ಮಾರ್ಗದ ಬಳಿಕ ದಾನ ಮಾರ್ಗವನ್ನು ಅನುಸರಿಸಲು ಸೂರ್ಯನ ಧಾನ್ಯವಾದ ಗೋಧಿ ಅಥವಾ ಗೋಧಿ ಹಿಟ್ಟು, ಗೋಧಿ ಕಡಿ ಅಥವಾ ಗೋಧಿಗೆ ಸಂಬಂಧಿತ ಉತ್ಪನ್ನಗಳನ್ನು ಅಲ್ಲಿ ದಾನವಾಗಿ ವೃದ್ಧರಿಗೆ, ಬಡವರಿಗೆ, ಅನಾಥ ಆಶ್ರಮಗಳಿಗೆ ಅಥವಾ ಗುರುಪೀಠಗಳಿಗೆ ಅಥವಾ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ನೀವು ದಾನವಾಗಿ ಕೊಡ್ಬೋದು. ಗೋಧಿ ಅಥವಾ ಗೋಧಿ ಉತ್ಪನ್ನಗಳು, ಅಥವಾ ನವಗ್ರಹಗಳ 9 ಧಾನ್ಯವನ್ನು ಸಹ ನೀವು ಕೊಡ್ಬೋದಾಗಿದೆ. ಹಾಗೆಯೇ ಯಾರಿಗೆ ಈ ವಿದ್ಯೆಗೆ ಅದು ಕೊರತೆ ಇದೆ, ಅದು ವಿದ್ಯೆಗೆ ಸಂಬಂಧಪಟ್ಟ ಹಣಕಾಸಿನ ಸಮಸ್ಯೆ ಇದೆ, ಅಂಥವ್ರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದು. ಯಾರಿಗೆ ವಿವಾಹವನ್ನು ಮಾಡಬೇಕಂತ ಒಂದು ಸಮಸ್ಯೆಗೆ ಅದಕ್ಕೆ ಹಣದ ಒಂದು ತಾಪತ್ರ ಇದೆ, ಅಂಥವರಿಗೆ ವಿವಾಹದ ಒಂದು ಸಹಾಯ ಮಾಡುವಂಥದ್ದು. ಅಲ್ಲದೆ ಈ ಬೇರೆ ಬೇರೆ ರೀತಿಯಲ್ಲಿ ಆಶ್ರಯ ಇಲ್ಲದವರಿಗೆ ಆಶ್ರಯಕ್ಕಾಗಿ ನಿಮ್ಮಿಂದ ಆಗುವಂಥ ಸಹಾಯ ಮಾಡುತ್ತದೆ. ಹಾಗಾಗಿ ವಿವಿಧ ರೀತಿಯ ದಾನ ಧರ್ಮಾದಿಗಳಿಂದ ರವಿಯು ಪ್ರಸನ್ನ ಆಗ್ತಾನೆ. ಈ ಸಂಕಷ್ಟ ಮಾರ್ಗ ಅಥವಾ ಮಿಶ್ರ ಮಾರ್ಗದಿಂದ ಯಾರೂ ಚಿಂತಿತರಾಗಬೇಕಾಗಿಲ್ಲ. ಈ ಸೂರ್ಯ ಭಗವಂತರು ಈ ಬಾರಿ ಗುರುವಿನ ಯುತಿ ಪಡೆದು ಕಟಕದಲ್ಲಿ ಅಪ್ರತಿಪೂರ್ವವಾಗಿದ್ದಾರೆ. ಆ ಗುರು ಮತ್ತು ಸೂರ್ಯ ಭಗವಂತರ ಅನುಗ್ರಹದಿಂದ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನ ನಿರಂತರ ಪ್ರೋತ್ಸಾಹ ಧನ್ಯವಾದಗಳು. ಮುಂದೇನು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.